ವೀಕ್ಷಕರ, ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ಕೋನಸಾಗರ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮತ್ತು ಕೋನಸಾಗರ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಸರಳವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಮಾಡಲಾಯಿತು. ಇದರ ಜೊತೆಯಲ್ಲಿ ಕೋನಸಾಗರ ಗ್ರಾಮದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯವರು ಸಂವಿಧಾನ ಶಿಲ್ಪಿ ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಡಿಜೆ ಮತ್ತು ಬೆಳ್ಳಿ ರಥದೊಂದಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಕುಣಿದು ಕುಪ್ಪಳಿಸಿ ವಿಜೃಂಭಣೆಯಿಂದ ಜಯಂತ್ಯೋತ್ಸವ ಆಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಚಾಲಕರಾದ ಓಬಳೇಶ್ ಮತ್ತು ಖಜಾನ್ಸಿ ನಾಗೇಂದ್ರಪ್ಪ ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ವೇದಮೂರ್ತಿರವರು ಹಾಗೂ ವಕೀಲರಾದ ಗೋವಿಂದ ನಾಯಕ್, ರೇಷ್ಮೆ ವೀರೇಶ್, ನೇತ್ರನಹಳ್ಳಿ ಮಲ್ಲಯ್ಯ ಮತ್ತು ಎನ್ ತಿಪ್ಪೇಸ್ವಾಮಿ, ಗಣಕಯಂತ್ರ ನಿರ್ವಾಹಕರಾದ ಯರಸ್ವಾಮಿರವರು ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಹಂಚಿಕೊಂಡರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ವರದಿಗಾರರು ರುದ್ರಮುನಿ ಮೂಲೆಮನೆ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ, ಇವತ್ತಿನ ದಿನ ವಿಶೇಷವಾಗಿ ಕೋನಸಾಗರ ಗ್ರಾಮ ಪಂಚಾಯಿತಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಅತ್ಯಂತ ಸರಳ ಮತ್ತು ವಿಜೃಂಭಣೆಯಿಂದ ಆಚರಿಸಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ನನ್ನ ಗ್ರಾಮ ಪಂಚಾಯಿತಿಯ ಪಿ ಡಿ ಒ ಆಗಿರ್ತಕ್ಕಂಥ ವೇದಮೂರ್ತಿ ಸರ್ ಅವರಿಗೆ, ಹಾಗೆ ಕಾರ್ಯದರ್ಶಿಯಾಗಿರ್ತಕ್ಕಂಥ ನಮ್ಮ ಹನುಮಂತಪ್ಪ ಸರ್ ಅವರಿಗೆ, ಹಾಗೆ ನಮ್ಮ ಎಲ್ಲ ಸರ್ವ ಸಿಬ್ಬಂದಿಯವರು ಸಹ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಅಂಬೇಡ್ಕರ್ ಅವರ ಒಂದು ದಲಿತ ನಾಯಕರು ಅನ್ನೋದಕ್ಕಿಂತ ಮುಖ್ಯವಾಗಿ ಶೋಷಣೆಗೆ ಒಳಗಾಗಿರ್ತಕ್ಕಂಥ ಎಲ್ಲ ವರ್ಗಗಳಿಗೆ, ಕೇವಲ ದಲಿತರನ್ನು ಉದ್ಧಾರಕ್ಕೋಸ್ಕರ ಬಿಟ್ಟಿದ್ದೀವಿ ಅಂತ ನಾವು ಬೌಂಡ್ರಿಯನ್ನು ಹಾಕೊಂಡ್ಬಿಟ್ಟಿದ್ದೀವಿ. ಅದು ಖಂಡಿತ ಸುಳ್ಳು ಅಂತಕ್ಕಂಥದ್ದನ್ನು ನಾವು ವಿವೇಚನೆ ಮೂಲಕ ನಾನು ಹೇಳ್ತಾ ಇದ್ದೀನಿ. ಶೋಷಣೆಗೆ ಒಳಗಾಗಿರ್ತಕ್ಕಂಥ ಎಲ್ಲ ವರ್ಗದವರ ಜನರ ಒಂದು ಮುಕ್ತವಾಗಿರ್ತಕ್ಕಂಥ ಜೀವನವನ್ನು ನಿರ್ವಹಣೆ ಮಾಡೋದಕ್ಕೋಸ್ಕರ ಬಾಬಾ ಸಾಹೇಬ್ರವರ ಕಟ್ಟಿರ್ತಕ್ಕಂಥ ಕಷ್ಟಗಳು ಸಾವಿರಾರು. ಅವರ ಒಂದು ಪಟ್ಟಿರ್ತಕ್ಕಂಥ ಕಷ್ಟಗಳಲ್ಲಿ ನಾವು ಇವತ್ತು ಏನು ಅದರ ಒಂದು ಉತ್ತಮವಾಗಿರ್ತಕ್ಕಂಥ ಜೀವನವನ್ನು ರೂಪಿಸ್ಕೊಂಡಿದ್ದೀವಿ ಅಂದರೆ ಅದೆಲ್ಲದೂ ಸಹ ನಮ್ಮ ಬಾಬಾ ಸಾಹೇಬ್ರವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅಂತ ನಾನು ಭಾವಿಸ್ತೀನಿ. ಅತ್ಯಂತ ಕಡುಬಡವರ ಆಗಿದ್ದರೂ ಸಹ ನನ್ನ ಜೀವನ ಶೈಲಿ, ಆ ಎರಡು ವ್ಯಕ್ತಿಗಳ ಒಂದು ಫೋಟೋವನ್ನು ನಾವಿಲ್ಲಿ ನೋಡ್ಬೋದು. ಮಹಾತ್ಮ ಗಾಂಧಿಯವರು ಖಾದಿ ವಸ್ತ್ರವನ್ನು ಧರಿಸಿ ಇರ್ತಕ್ಕಂಥ ಒಂದು ಫೋಟೋ ನೋಡ್ಬೋದು. ನಮ್ಮ ಬಾಬಾ ಸಾಹೇಬ್ರವರು ಕೋಟ್ ಧರಿಸಿರ್ತಕ್ಕಂಥ ಫೋಟೋ ನೋಡ್ಬೋದು. ಕಾರಣ ಇಷ್ಟೇ, ನಮ್ಮ ಗಾಂಧೀಜಿಯವರು ಹೇಳಿದರು, ಬಡತನದಲ್ಲಿರ್ತಕ್ಕಂಥ ಜನರು ಅವರೆಲ್ಲ ಇದ್ದರೂ ಸಹ ನಾನು ಅವರ ಒಂದು ಸ್ಥಿತಿಯಲ್ಲಿ, ನಾನು ಉತ್ತಮವಾದ ಸ್ಥಿತಿಯಲ್ಲಿದ್ದರೂ ಸಹ ಕೋಟು ಅದು ಹಾಕ್ಕೊಂಡ್ರೆ ನನಗೆ ಶೋಭೆ ತರ್ತಕ್ಕಂಥದ್ದಲ್ಲ, ನಾನು ಅದು ಬಿಟ್ಬಿಟ್ಟು ಅವರಂಗೆ ಇರಬೇಕು ಅನ್ನೋದನ್ನು ಇವರು ಸಾರಿದರು. ಆದರೆ ಇವರು ಹೇಳಿದರು, ನನ್ನ ಜನ ಯಾವಾಗಲೂ ಮುಕ್ತರಾಗಿ ಅರದ ಬಟ್ಟೆಗಳಲ್ಲಿ ಇರಬಾರ್ದು, ಯಾವಾಗಲೂ ನಾವು ಸಹ ದೇವರಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಧರಿಸಬೇಕು ಎಂಬ ನಿಟ್ಟಿನಲ್ಲಿ ಅಂತ ಒಂದು ಬಟ್ಟೆಗಳನ್ನು ಹಾಕಿ ನಾವು ಸಹ ಮುಂಚೂಣಿಯಲ್ಲಿ ಇರಬೇಕು ಅಂತಕ್ಕಂಥ ಭಾವನೆಯನ್ನು ತೋರಿಸ್ತಕ್ಕಂಥ ವ್ಯಕ್ತಿತ್ವ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗೆ ಏನು ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ಪದವಿಗಳನ್ನು, ಅತ್ಯಂತ ಹೆಚ್ಚು ಪದವಿಗಳನ್ನು ಪಡೆದಿರ್ತಕ್ಕಂಥ ಜ್ಞಾನಕೋಶ ಯಾವುದಾದ್ರೂ ಇದ್ದರೆ ಅದು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ಕೋನಸಾಗರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಮ್ಮ ಹಟ್ಟಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಎಲ್ಲ ಯುವ ಮುಖಂಡರು ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿ ಕೇವಲ ಒಂದು ಆಚರಣೆಗೆ ನಾವು ಸೀಮಿತವಾಗಬಾರದು. ಅವರ ಒಂದು ಆಚರಣೆಗಳನ್ನು, ಅವರು ಪಟ್ಟಿರುವಂತಹ ಆಚಾರ ವಿಚಾರಗಳನ್ನು ನಾವು ಮೈಗೂಡಿಸುವಾಗ ಮಾತ್ರ ಅವರ ಒಂದು ಜಯಂತಿಗೆ ಕಳೆ ಬರುತ್ತೆ ಅಂತ ಹೇಳ್ತಾ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಮಾಹೋ ಎಂಬಲ್ಲಿ 1891 ಏಪ್ರಿಲ್ 14ರಂದು ಜನಿಸ್ತಾರೆ. ಇವರು ಬಾಲ್ಯದಲ್ಲಿ ಶಿಕ್ಷಣವನ್ನು ಪಡೆಯಬೇಕಾದ್ರೆ ಬಹಳ ಕಠಿಣ ಪರಿಶ್ರಮ ಮತ್ತು ಅವಮಾನಗಳಿಂದ ಪಡೆದು ಮತ್ತು ಕೊಲಂಬಿಯಾ ಮತ್ತು ಲಂಡನ್ನಲ್ಲಿ ಒಂದು ಪದವಿಗಳನ್ನು ಪಡೆದುಕೊಂಡು ಬಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಘಟನೆಯನ್ನು ನಾನು ನೆನಪಿಸ್ತಾ ಒಂದು ಕೊನೆಯ ಘಟ್ಟದಲ್ಲಿ ಒಂದು ಅವರು ನಿರ್ಧಾರವನ್ನು ತೆಗೆದುಕೊಳ್ತಾರೆ. 1935 ಸೆಪ್ಟೆಂಬರ್ 13ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಯೋಧ್ಯೆಯಲ್ಲಿ ನಡೆದಂಥ ಒಂದು ದಲಿತರ ಸಮಾವೇಶದಲ್ಲಿ ಒಂದು ಘೋಷಣೆಯನ್ನು ಮಾಡ್ತಾರೆ. ನಾನು ಹಿಂದುವಾಗಿ ಹುಟ್ಟಿದ್ದೇನೆ, ಆದರೆ ಹಿಂದುವಾಗಿ ಸಾಯಲಾರೆ ಎಂಬ ಒಂದು ಘೋಷಣೆಯನ್ನು ಮಾಡ್ತಾರೆ. ಇದನ್ನು ಅವರು ಕಾರ್ಯಗತಗೊಳಿಸಿದ್ದು ಸುಮಾರು 21 ವರ್ಷಗಳ ನಂತರ 1956 ಅಕ್ಟೋಬರ್ 14ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಮಾರು 5 ಲಕ್ಷ ಅನುಯಾಯಿಗಳೊಂದಿಗೆ ನಾಗ್ಪುರದಲ್ಲಿ ನಡೆದಂತಹ ಒಂದು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡಿಸೆಂಬರ್ 6, 1856ರಂದು ಡಾಕ್ಟರ್ ಬಾಬಾ ಸಾಹೇಬರು ಪರಿನಿರ್ವಾಣವನ್ನು ಹೊಂದುತ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವಿಚಾರಗಳನ್ನು ನಾವು ಕೇವಲ ಒಂದು
ಉತ್ಸವ ಆಗಲಿ ಮತ್ತು ಆಚರಣೆಗಳನ್ನು ಪೂಜೆ ಪುನಸ್ಕಾರಗಳಿಂದ ಅವರಿಗೆ ಒಂದು ಪೂಜೆ ಪುನಸ್ಕಾರ ಕಡು ವಿರೋಧಿಯಾಗಿರ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂಘಟನೆ ಮತ್ತು ಹೋರಾಟ ಶಿಕ್ಷಿತರಾಗಿ ಸಂಘಟರಾಗಿ ಮತ್ತು ಹೋರಾಟವನ್ನು ಮಾಡಿ ಎಂಬ ಒಂದು ಮೂಲ ಮಂತ್ರದೊಂದಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಒಂದು ಭಾರತ ದೇಶಕ್ಕೆ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನು ಕೊಟ್ಟು ನಾವು ಎಲ್ಲರೂ ಕೂಡ ಸಮಾನತೆಯಿಂದ ಬಾಳಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ನಮ್ಮ ಕೋನಸಾಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಹಳ್ಳಿಗಳು ಮತ್ತು ನಮ್ಮ ದಲಿತ ಮುಖಂಡರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಯಶಸ್ವಿಯಾಗಿ ಮಾಡೋಕ್ಕೆ ಇದು ಮಾಡಿದ್ದಾರೆ. ಇಡೀ ದೇಶದಲ್ಲೇ ಇವತ್ತು ಪ್ರತಿ ಊರಲ್ಲಿ ಕೇರಿಗಳಲ್ಲಿ ಕಡ್ಡಾಯವಾಗಿ ಜಯಂತಿನ ಮಾಡಲೇಬೇಕಂತೇಳಿ ಸರ್ಕಾರನೇ ಆದೇಶ ಮಾಡುತ್ತೆ. ಎಲ್ಲರೂ ಶಾಂತಿ ರೀತಿಯಿಂದ ಈ ಜಯಂತಿಯನ್ನು ಯಶಸ್ವಿ ಮಾಡಿಕೊಡ್ಬೇಕಂತೇಳಿ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ದೇಶದ ಸಮಸ್ತ ಜನತೆಗೆ ಮೊದಲನೆಯದಾಗಿ 135ನೇ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು. ದೇಶದಲ್ಲಿ ಯಾವ ಮೂಲೆಗೆ ಹೋದ್ರೂ ಇವತ್ತು ನಿಮಗೆ ಕಾಣಿಸೋದೊಂದೇ ಸಂಭ್ರಮ. ಆ ಸಂಭ್ರಮ ಹೇಗಿದೆ ಅಂದರೆ ಮನೆಯಲ್ಲಿ ಕೂಸು ಹುಟ್ಟಿದಾಗ ಮೊದಲನೇ ಸಂಭ್ರಮ, ಮೊದಲನೇ ವರ್ಷದ ಹುಟ್ಟುಹಬ್ಬ ಹೇಗಿರುತ್ತೋ ಈ ಥರ ಇವತ್ತು ಆ ವಾತಾವರಣ ಆ ಥರ ಇದೆ. ಹಿಂದೂ ವೈದ್ಯಕೀಯ ಧರ್ಮದ ವಿರುದ್ಧವಾಗಿ ಸಿಡಿದೆದ್ದು ನಿಂತಹ ನಮ್ಮ ಭೀಮರಾವ್ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ನಮಿಸುತ್ತಾ ನಮ್ಮ ಅಂಬೇಡ್ಕರ್ ಆದರ್ಶಗಳನ್ನು ಪಾಲಿಸಬೇಕಂತ ತಮ್ಮೆಲ್ಲರ ಕೇಳ್ಕೊಳ್ತೀವಿ, ಕಳಕಳಿಯಿಂದ ಕೇಳ್ಕೊಳ್ತೀವಿ. 135ನೇ ದಿನದ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ ಎಲ್ಲ ಗ್ರಾಮ ಪಂಚಾಯತಿಯ ಮುಖಂಡರಿಂದ ಮತ್ತು ಗ್ರಾಮ ಪಂಚಾಯತಿ PDO ಸಾಹೇಬರಿಂದ ಈ ಕಾರ್ಯಕ್ರಮವನ್ನು ದಲಿತ ಸಂಘರ್ಷ ಸಮಿತಿಯಿಂದ ಆಚರಿಸ್ತಿದ್ದೇವೆ. ಈ ಕಾರ್ಯಕ್ರಮ ಎಂಥದ್ದಾಗಬೇಕು ಅಂತಂದರೆ ಕೇವಲ ಜಾತಿವಾದಿಗೆ ಮಾತ್ರ ಸೀಮಿತವಾಗಿಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಅವರು ಜಾತಿವಾದಿಗೆ ಮಾತ್ರ ಸೀಮಿತವಾಗಿಲ್ಲ, ಎಲ್ಲ ವರ್ಗದವರಿಗೂ ಅವರು ತನ್ನದೇ ಆಗಿರ್ತಕ್ಕಂಥ ಸಂವಿಧಾನವನ್ನು ಬರೆದು ಎಲ್ಲರಿಗೂ ಅವರು ಬೇಕಾಗಿರ್ತಕ್ಕಂಥ ವ್ಯಕ್ತಿ ಆಗಿದ್ದಾರೆ. ಇದು ಕೇವಲ ಜಯಂತಿಗೋಸ್ಕರ ಮಾಡ್ತಾ ಇಲ್ಲ, ಇದು ಒಂದು ಮುಂದಿನ ದಿನಗಳಲ್ಲಿ ನಾಡು ಹಬ್ಬದ ರೀತಿಯಲ್ಲಿ ಈ ಕಾರ್ಯಕ್ರಮ ಆಗಬೇಕಂತೇಳಿ ನಾನು ಎಲ್ಲರಲ್ಲಿ ಕೇಳ್ಕೊಳ್ತೀನಿ. ಇದೇ ರೀತಿ ಮುಂದುವರಿಲಿ ಅಂತ ಹೇಳ್ಬಿಟ್ಟು ನಮ್ಮ ದಲಿತ ಸಂಘರ್ಷ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಎಲ್ಲರಿಗೂ, ಅಧ್ಯಕ್ಷರು ಮತ್ತು ಸದಸ್ಯರು, ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ತುಂಬ ಅದ್ದೂರಿಯಾಗಿ ಮಾಡುತ್ತಿದ್ದಾರೆ. ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತೇನೆ. ನಮ್ಮ ಕೋನಸಾಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ನಮ್ಮ SC ಕಾಲೋನಿಯಲ್ಲಿ ನಮ್ಮ ಅಟ್ಟಿ ಮುಖಂಡರು ಎಲ್ಲ ಸೇರಿ ನಮ್ಮ ಯುವಕ ಮುಖಂಡರೆಲ್ಲ ಸೇರಿಬಿಟ್ಟು ನಮ್ಮ ಈ ಒಂದು ಅಂಬೇಡ್ಕರ್ ಜಯಂತಿಯನ್ನು 135ನೇ ಜಯಂತ್ಯೋತ್ಸವವನ್ನು ಅದ್ಭುತವಾಗಿ ನಾವೆಲ್ಲ ಆಚರಣೆ ಮಾಡ್ತಾಯಿದ್ದೀವಿ. ಇದೇ ರೀತಿಯಾಗಿ ನಾವು ಆಚರಣೆ ಒಂದೇ ನಾವು ಮಾಡಬಾರ್ದು. ಈ ಆಚರಣೆ ಮೂಲಕವಾಗಿ ನಾವು ನಾಡ ಹಬ್ಬಗಳು ಯಾವ ರೀತಿ ನಮ್ಮ ಮನೆಗಳಲ್ಲಿ ಸಿಂಗಾರವನ್ನು ಮಾಡ್ಕೊಂಡು ದೋಣಗಳನ್ನು ಕಟ್ಕೊಂಡು ಯಾವ ರೀತಿ ಆಚರಣೆ ಮಾಡಿದ್ವು ಆ ರೀತಿ ನಮ್ಮ ಅಂಬೇಡ್ಕರ್ ಜಯಂತಿಯನ್ನು ನಾವು ಆಚರಣೆ ಮಾಡಬೇಕಾಗುತ್ತೆ ಬಂಧುಗಳೇ. ಹಾಗಾಗಿ ನಮ್ಮ ಇವತ್ತಿನಿಂದಲೇ ನಾವು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ, ನಾವು ಈ ರೀತಿ ಬದುಕ್ತಾ ಇದ್ವಿ ಅಂದರೆ ನಮ್ಮ ಸಂವಿಧಾನ ಅಡಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ನಾವು ಇವತ್ತು ಒಂದು ಹೇಳ್ಬೇಕಂತಂದರೆ ನಮ್ಮ ಈಗ ದೇವಸ್ಥಾನದಲ್ಲಿ 5 ದಿನ ಬಿಟ್ಟದನ್ನ ಗೊತ್ತಿಲ್ಲ, ಒಂದು ದೈವ ನಂಬಿಕೆ ಮೇಲೆ ಜೀವನ ಮಾಡ್ತಾ ಇದ್ದೀವಿ. ಬಟ್ ಆದರೆ ಇವತ್ತು ನಮ್ಮ ಸಂವಿಧಾನ ಅಡಿಯಲ್ಲಿ ನಾವು ನಿಜರೂಪವಾಗಿ ನಮ್ಮ ಪುಸ್ತಕದಲ್ಲಿ ಅಳವಡಿಸತಕ್ಕಂಥ ನಮ್ಮ ಸಮಾಜದಲ್ಲಿ ಇವತ್ತು ಆ ಒಂದು ಅಡಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ ನಿಜವಾಗಿ ನಾನು ಹೇಳಿ ಬರ್ತಾ ಇದ್ದೀನಿ. ಹಾಗಾಗಿ ನಮ್ಮ ಸಂವಿಧಾನ ಇವತ್ತು ನಮ್ಮ ದೇಶದಲ್ಲಿ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿರೋದ್ರಿಂದ ನಾವೆಲ್ಲ ಇವತ್ತಿನ ಈ ರೀತಿ ಭಾಗವಹಿಸಿ ಆಚರಣೆ ಮಾಡೋಕ್ಕೆ ಒಂದು ಸಿದ್ಧಾಂತಗಳನ್ನು ನಾವು ಒಳಗೊಂಡಿದ್ದೀವಿ. ಈ ಒಂದು ನಮ್ಮ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂದೇಶ ಏನಪ್ಪ ಅಂದರೆ, ನಮ್ಮ ಬಂಧುಗಳೇ, ಮೊದಲನೇದಾಗಿ ನಮಗೆ ಯಾವುದ್ರೆಲ್ಲ ಕೊರತೆ ಮಾಡ್ಕೊಬೋದು, ನಾವು ಶಿಕ್ಷಣಕ್ಕೆ ಮಾತ್ರ ಕೊರತೆ ಮಾಡಬಾರ್ದು. ಶಿಕ್ಷಣವನ್ನೇ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚಿಸಿ ನಮ್ಮ ಎಲ್ಲ ಒಂದು ಜನಾಂಗದವರಿಗೂ ಆಧ್ಯಾತ್ಮಿಕವಾಗಿ ಒಂದು ಗೌರವ ತಂದುಕೊಟ್ಟಿರ್ತಾರೆ. ಅವರಿಗೆ ನನ್ನ ಒಂದು ತುಂಬ